ಜಿಲ್ಲಾ ಕುಳುವ ಮಹಾಸಂಘ ವತಿಯಿಂದ ಇಂದು ಕೊಪ್ಪಳ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹಾಗೂ ಕೊರಮ ಕೊರವ ಜನಾಂಗದ ಬೆಂಗಳೂರು ಮಹಿಳಾ ಜಿಲ್ಲಾಧ್ಯಕ್ಷರಾದ ಪ್ರಭಾವತಿಯವರ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಕೊಪ್ಪಳ ಕುಳುವ ಮಹಾಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಸಣ್ಣ ಓಜನಹಳ್ಳಿ ಆಗ್ರಹಿಸಿದರು. 2016ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರುವ 101 ಪರಿಶಿಷ್ಟ ಜಾತಿಗಳಲ್ಲಿ 51 ಅಲೆಮಾರಿ ಜಾತಿಗಳನ್ನು ಗುರುತಿಸಿ ಪಟ್ಟಿಯನ್ನ ಸಿದ್ಧಪಡಿಸಿದ್ರು. ಆದರೆ ಅಂದಿನ ಅಲೆಮಾರಿ ಮುಖಂಡ ಬಾಲು ಗುರುಮೂರ್ತಿಯವರ ಕುಮ್ಮಕ್ಕಿನಿಂದ ಅಂದಿನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಎಚ್ ಆಂಜನೇಯ ಅವರು ಕೊರಮ ಮತ್ತು ಕೊರಚ ಸಮುದಾಯವನ್ನ ಅಲೆಮಾರಿ ಪಟ್ಟಿಯಿಂದ ಕೈಬಿಟ್ಟು ಕೇವಲ 49 ಜಾತಿ ಪಟ್ಟಿ ಎಂದು ಘೋಷಿಸಿದ್ರು. ನಂತರ ಈ ಕಿಡಿಗೇಡಿತನವನ್ನ 2018ರಲ್ಲಿ ಅಂದಿನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ಗುರುತಿಸಿ ಯಾವುದೇ ಸ್ವಾರ್ಥವಿಲ್ಲದೆ ಅದನ್ನ ಸರಿಪಡಿಸಿ ಸಾಮಾಜಿಕ ಕಳಂಕ ಅಪಮಾನಕ್ಕೊಳಗಾದ ಮೂಲ ಅಲೆಮಾರಿ ಅಪರಾಧಿತ ವಿಮುಕ್ತ ಬುಡಕಟ್ಟಿನ ಕೊರಮ ಕೊರಚ ಜನಾಂಗವನ್ನ ಸೇರ್ಪಡೆ ಮಾಡಿ ಆದೇಶ ಮಾಡಿ ಒಟ್ಟು 51 ಅಲೆಮಾರಿ ಜಾತಿಗಳನ್ನು ಗುರುತಿಸಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಕಾರಣಕರ್ತರಾದರು. 2016ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿರುವ 101 ಪರಿಶಿಷ್ಟ ಜಾತಿಗಳಲ್ಲಿ 51 ಅಲೆಮಾರಿ ಜಾತಿಗಳನ್ನು ಗುರುತಿಸಿ ಪಟ್ಟಿಯನ್ನ ಸಿದ್ಧಪಡಿಸಿದ್ರು. ಆದರೆ ಅಂದಿನ ಅಲೆಮಾರಿ ಮುಖಂಡರಾದ ಬಾಲು ಗುರುಮೂರ್ತಿಯವರ ಕುಮ್ಮಕ್ಕಿನಿಂದ ಅಂದಿನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಎಚ್ ಆಂಜನೇಯ ಅವರು ಕೊರಮ ಮತ್ತು ಕೊರಚ ಸಮುದಾಯವನ್ನ ಅಲೆಮಾರಿ ಪಟ್ಟಿಯಿಂದ ಕೈಬಿಟ್ಟು ಕೇವಲ 49 ಜಾತಿ ಪಟ್ಟಿ ಎಂದು ಘೋಷಿಸಿದ್ರು. ನಂತರ ಈ ಕಿಡಿಗೇಡಿತನವನ್ನ 2018ರಲ್ಲಿ ಅಂದಿನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ಗುರುತಿಸಿ ಯಾವುದೇ ಸ್ವಾರ್ಥವಿಲ್ಲದೆ ಸರಿಪಡಿಸಿ ಸಾಮಾಜಿಕ ಕಳಂಕ ಅಪಮಾನಕ್ಕೊಳಗಾದ ಮೂಲ ಅಲೆಮಾರಿ ಅಪರಾಧಿತ ವಿಮುಕ್ತ ಬುಡಕಟ್ಟಿನ ಕೊರಮ ಕೊರಚ ಜನಾಂಗವನ್ನ ಸೇರ್ಪಡೆ ಮಾಡಿ ಆದೇಶಿಸಿ 51 ಅಲೆಮಾರಿ ಜಾತಿಗಳನ್ನು ಗುರುತಿಸಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಕಾರಣೀಕರ್ತರಾದರು. 2022ರಲ್ಲಿ ಇದೇ ಅಭಿವೃದ್ಧಿ ಕೋಶವು ನಿಗಮವಾಗಿ ಪರಿವರ್ತನೆ ಮಾಡಲಾಯಿತು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಪಷ್ಟಪಡಿಸಿದರು. ಈ ಸಮುದಾಯದ ಏಕೈಕ ಪ್ರಬಲ ಆಕಾಂಕ್ಷೆಗೆ 2018 ಮತ್ತು 2023ರ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಟಿಕೆಟ್ ತಪ್ಪಿಸಿ ಸ್ವಜಾತಿಯ ಅಸಮರ್ಥ ಅಭ್ಯರ್ಥಿಗೆ ಪಕ್ಷದ ಟಿಕೆಟ್ ಕೊಡಿಸಲು ಎಚ್ ಆಂಜನೇಯ ಯಶಸ್ವಿಯಾಗಿ ಅಲೆಮಾರಿ ಸಮುದಾಯಕ್ಕೆ ಅವಕಾಶ ತಪ್ಪಿಸಿ ಅನ್ಯಾಯ ಮಾಡಿದರು. ಟಿಕೆಟ್ ವಂಚಿತ ಕೊರಮ ಜನಾಂಗದ ಹೋರಾಟಗಾರ್ತಿಯೊಬ್ಬರ ಪ್ರಾಮಾಣಿಕ ಪರಿಶ್ರಮ, ಪಕ್ಷ ಕಟ್ಟಲು ಬಲಿಷ್ಠ ನಾಯಕತ್ವವನ್ನ ಗುರುತಿಸಿ 2024ರಲ್ಲಿ ಕರ್ನಾಟಕದ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ಪ್ರಥಮ ಅಧ್ಯಕ್ಷರಾಗಿ ನೇಮಕ ಮಾಡಿ ಅಲೆಮಾರಿ ಸಮುದಾಯಕ್ಕೆ ರಾಜಕೀಯ ಅವಕಾಶವನ್ನ ಸಿದ್ದರಾಮಯ್ಯ ನೀಡಿರುತ್ತಾರೆ. ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಸಮಸ್ತ 51 ಪರಿಶಿಷ್ಟ ಜಾತಿಗಳಲ್ಲಿ ಯಾವುದೇ ಭೇದ ಭಾವ ತೋರದೆ 51 ಅಲೆಮಾರಿ ಜಾತಿಗಳನ್ನ ಒಗ್ಗಟ್ಟಾಗಿ ಕರೆದೊಯ್ಯಲು ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಎಲ್ಲಾ ತಾಲೂಕು, ಜಿಲ್ಲೆಗಳಿಗೆ ಪ್ರವಾಸ ಮಾಡುತ್ತಿರುವ ನಿಗಮದ ಅಧ್ಯಕ್ಷೆಯ ದಕ್ಷ ಆಡಳಿತ, ಅವಿರತ ಪರಿಶ್ರಮ ಹಾಗೂ ಅಲೆಮಾರಿ ಜನಾಂಗದವರ ಸೇವೆ, ಅವರ ಏಳಿಗೆಗೆ ಅಧ್ಯಕ್ಷೆ ಶ್ರಮಿಸಿದ್ದಾರೆ. ದಿನಾಂಕ 5/7/2025ರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಸಭೆಗೆ ಅಧ್ಯಕ್ಷೆ ಆಗಮಿಸಿದ್ದಾಗ ಅಲೆಮಾರಿ ಜನಾಂಗದ ಕೆಲವು ದಲ್ಲಾಳಿಗಳು ಇದು ಕೇವಲ 49 ಜಾತಿಗಳಿಗಾಗಿ ನಡೆಯುವ ಸಭೆ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಎಂದು ಒಮ್ಮೆಲೆ ಅಧ್ಯಕ್ಷೆಯ ಮೇಲೆ ಮುಗಿಬಿದ್ದು ಸಾಮಾಜಿಕ ಕಳಂಕ, ಅವಮಾನಗೊಳಿಸಿದ್ದಾರೆ. ಅಧ್ಯಕ್ಷೆ ಜಿ ಪಲ್ಲವಿಯವರನ್ನ ಅವಮಾನಿಸಿದವರನ್ನ ಕೂಡಲೇ ಬಂಧಿಸಿ ಈ ಸಂದರ್ಭದಲ್ಲಿ ಜಿಲ್ಲಾ ಗವರ್ನರ್ ಅಧ್ಯಕ್ಷರಾದ ಕಂಬಣ್ಣ ಭಜಂತ್ರಿ ಅಲೆಮಾರಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿಯವರನ್ನ ಅವಮಾನಿಸಿದವರನ್ನ ಕೂಡಲೇ ಬಂಧಿಸಿ ತಕ್ಕ ಶಿಕ್ಷೆ ನೀಡಬೇಕೆಂದು ವಿನಂತಿಸಿಕೊಂಡರು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್,
ನ್ಯೂಸ್ ಬ್ಯೂರೋ ಕೊಪ್ಪಳ. ಸರ್ ನೀವು ಬರ್ತೀರಿ? ಕೊಪ್ಪಳ ಜಿಲ್ಲಾ ಕುರುಬ ಮಹಾಸಂಘದ ವತಿಯಿಂದ ಮೊನ್ನೆ 5ನೇ ತಾರೀಕಿನಲ್ಲಿ ಬೆಂಗಳೂರಲ್ಲಿ ಅಲೆಮಾರಿಗಳ ಅಧ್ಯಕ್ಷರ ಸಮ್ಮುಖದಲ್ಲಿ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಮೇಲೆ ಬಂಡೆಗೊಳಗಾದ ಇವರು ಮಾಜಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಆಂಜನೇಯವರು ನಮ್ಮ ಸಮಾಜದ ನೋವು ನದಿಗಳನ್ನು ಅರಿತುಕೊಂಡಂಥ ವ್ಯಕ್ತಿ. ಕೂಡ ಇವರು 51 ಅಲೆಮಾರಿ ಜಾತಿಗಳನ್ನು ಒಗ್ಗೂಡಿಸಿ ಮಾಡಬೇಕಂತ ಸಭೆಯನ್ನು 49 ಜಾತಿಗಳನ್ನು ಒಗ್ಗೂಡಿ ಇರ್ತಕ್ಕಂಥ 49 ಜಾತಿಗಳು ಅಲೆಮಾರಿಗಳಂತೇಳಿ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರು ಜಿ ಪಲ್ಲವಿಯವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಚುನಾವಣಾ ತಹಸೀಲ್ದಾರಾದ ನಾನು ತಮ್ಮ ಮನವಿಯನ್ನು ಸ್ವೀಕರಿಸುತ್ತಾ ಇದನ್ನು ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಿದೆ ಅಂತ ತಮ್ಮ ಮನವಿಯನ್ನು ಸ್ವೀಕರಿಸ್ತಾ ಇದ್ದೇನೆ. ಇವತ್ತು ಹಲ್ಲೆಯನ್ನು ಮಾಡಲಿಕ್ಕೆ ಏನು ಮುಂದಾಗಿದ್ದಾರೆ ಅವರಿಗೆ ತಕ್ಷಣವೇ ಸರ್ಕಾರ ಇವತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವ್ರನ್ನ ಬಂಧಿಸಿ ನಮ್ಮ ಜಿ ಪಲ್ಲವಿ ಅವರಿಗೆ ಇವತ್ತು ನಮ್ಮ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಎಲ್ಲ ಒತ್ತಡದಿಂದ ನಾವು ಮನವಿಯನ್ನು ಕೊಡಲಿಕ್ಕೆ ನಾವು ಹಾಗಾಗಿ ತಕ್ಷಣವೇ ಅವರು ಈ ಒಂದು ಕಾನೂನು ಕ್ರಮವನ್ನು ಅವ್ರ ಮೇಲೆ ಜರುಗಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೇವೆ. ವಿಡಿಯೋ ಫೋಟೋ ಎಲ್ಲ ಬಂದವ್ರಿ, ಎರಡು ಬಂದವ್ರಿ. ರೈಟ್. ಅಲಿಯುತ್ತಾ ಅಲೆಮಾರಿಗಳಲ್ಲಿ ನಾವು ಜೀವನವನ್ನು ಸಾಕ್ತಾ ಇದ್ದೇವೆ. ಇವತ್ತು ಕೂಡ ಟೆಂಟು ಮತ್ತು ಗುಡಿಸಲಲ್ಲಿ ವಾಸ ಮಾಡುವಂಥ ನಮ್ಮ ಸಮಾಜವನ್ನು ಇವತ್ತು ಎಚ್ ಆಂಜನೇಯವರು ಅವಳೇನಕರ ಆಗಿ ಮಾತನಾಡಿ ನಮ್ಮ ಅಲೆಮಾರಿ ನಿಗಮದ ಜಿ ಪಲ್ಲವಿಯರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನು ಅಲೆಮಾರಿ ನಿಗಮದಲ್ಲಿ ಈಗ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಯಾವತ್ತೂ ವೇದಿಕೆಯಲ್ಲಿ ಕರೆಯಲಾರದೆ ಅಲ್ಲಿ 49 ಜಾತಿಗಳು ಅಷ್ಟೇ ಅಲೆಮಾರಿಗಳು ಅಂತೇಳಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಮತ್ತು ಲೋಹಿತಾಶ್ವ ಮತ್ತು ಬಳ್ಳಾರಿ ಶಿವಗುಡುವ ಮತ್ತು ಚಾವಡಿ ಲೋಕೇಶ್ ಅವರು ಮತ್ತು ಬಸವರಾಜ್ ಚನ್ನದಾಸರವರು ಇವರು ಕೂಡ 4 ಜನ ಟೋಟಲಿ 7 ಜನ ಕೂಡಿ ಅವರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಅವಮಾನಗೊಳಿಸಿದ್ದಾರೆ. ಇವತ್ತು ಕೂಡ FIR ಕೂಡ ಆಗಿಲ್ಲ, ಅವರು ಕೂಡ ಅರೆಸ್ಟ್ ಮಾಡಿಲ್ಲ. ಈ ಹೆಣ್ಣು ಮಕ್ಕಳಲ್ಲಿ FIR ಆಗಿದೆ ಹೊರತಾಗಿ ಅರೆಸ್ಟ್ ಆಗಿಲ್ಲ. ಈ ಸಮ್ಮುಖದಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ಅವರನ್ನು ಬಂಧಿಸಿ ಆ ಹೆಣ್ಣು ಮಗಳಿಗೆ ಅನ್ಯಾಯವಾಗದಂಥ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಜಿ ಪಲ್ಲವಿಯವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಈ ಮೂಲಕ ಜಿಲ್ಲಾಧಿಕಾರಿ ಮುಖಾಂತರ ನಾವು ಈಗ ಕೇಳಿಕೊಳ್ತಾ ಇದ್ದೇವೆ. ಅಖಿಲ ಕರ್ನಾಟಕ ಕುರುಬ ಮಹಾಸಂಘ ಜಿಲ್ಲಾ ಕೊಪ್ಪಳ ವತಿಯಿಂದ ಇವತ್ತೇನು ನಾವು ಎಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಈ ಮೂಲಕ ಏನು ಬಂದಿದ್ದೇವೆ. ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.